ಇವತ್ತು ನಾವು ದೇವಪ್ರಯಾಗ್ ನೋಡ್ಕೊಂಡ ಅಲ್ಲಿಂದ ಸೀದಾ ನಾವು ಹೋಗಿದ್ದ ದಾರಿದೇವಿ ಟೆಂಪಲ್ಗೆ. ಈ ದೇವಿ ಸಾಧಾರಣ ದೇವಿ ಅಲ್ಲ, ಚಮತ್ಕಾರ ದೇವಿ ಅಂತಂದು ಹೇಳಿದ್ರು ತಪ್ಪಾಗಂಗಿಲ್ಲ. ಯಾಕಂತಂದ ಗುಡಿ ಒಳಗ ಹೋಗುವಾಗ ಹೇಳ್ತೇನಿ, ಬರ್ರಿ. ಗುಡಿ ಕಡೆ ಹೋಗುವಾಗ ಗೋಪುರ ದಾಟಿದ ಮ್ಯಾಗ ಸ್ವಲ್ಪ ದೂರ ಹೋದ್ಮ್ಯಾಗ ಒಳಗಡೆ ಸಿಕ್ಕಿದ್ ನಮಗ ಮಾರುತಿ ಮಂದಿರ. ಮಾರುತಿ ಮಂದಿರಿಗೆ ನಮಸ್ಕಾರ ಮಾಡಿ ಅಲ್ಲಿದ್ರ ನಾವು ಸೀದಾ ಹೋಗಿದ್ದ ಗುಡಿ ಕಡೆ. ಯಾಕಂತಂದ್ರೆ ನಮ್ ಕಡೆ ಇರೋದ 45 ಮಿನಿಟ್ಸ್ ಅಷ್ಟೇ ಐತ. ಯಾಕಂದ್ರೆ ನಾವ್ ಇನ್ನ ರಾತ್ರಿ ಹೋಗಿ ಕಾಶಿಗೆ ಹೋಗಿ ಸ್ಟೇ ಆಗ್ಬೇಕು. ನಾಳೆ ಬೆಳಗ್ಗೆ ನಮ್ದ ಕೇದಾರ್ನಾಥ್ ಟ್ರೆಕ್ಕಿಂಗ್ ಚಾಲು ಆಕೈತಿ. ಇಲ್ಲಿ ಹೆಂಗೈತೆ ದಾರಿದೇವಿ ಹೋಗೋ ಪ್ಲೇಸಸ್ ಪೂರ ಡೌನ್ ಐತಿ. ನೋಡಿ ಏನಂದಿ ಕೆಳಗೆ ನೋಡ್ರಿ, ಇಲ್ಲಿ ಹಂಗ ಹೋಗ್ಬೇಕು ಕೆಳಗಿದೆ. ಇಲ್ಲಿ ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗಕ್ ಆಗವತ್ತಿಲ್ಲ, ದಗ್ 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 ಹೊಂಟ್ರ ಹಂಗ. ನೀವು ಕೆಳಗೆ ಹೋದ್ರಂದ್ರ ಎಲ್ಲಾ ಕಡೆ ಅಂಗಡಿ ಫೆಸಿಲಿಟೀಸ್ ಎಲ್ಲ ಅದಾವ. ನೀವ್ ಅಲ್ಲಿ ಪ್ರಸಾದ್ ತಗೊಂಡ ಗುಡಿಗೆ ಹೋಗಿ ದೇವರ ಆಶೀರ್ವಾದ ತಗೊಂಡ ಬರ್ಬೋದು. ಗುಡಿಗೆ ಹೋಗಬೇಕಾದ್ರೆ ಒಂದ್ ಬ್ರಿಡ್ಜ್ ಐತಿ. ಈ ಬ್ರಿಡ್ಜ್ ಯಾವಾಗ ಕಟ್ಟ್ಯಾರ, ಯಾವಾಗಿಂದಿದ, ಈ ಬ್ರಿಡ್ಜ್ ಎದಕ್ ಕಟ್ಟಿದ್ರ, ಮೊದಲ್ ದೇವಸ್ಥಾನ ಎಲ್ಲಿತ್ತ ಅನ್ನೋದು ಎಲ್ಲಾ ಹೇಳ್ತೇನಿ. ಫಸ್ಟಿಗೆ ಗುಡಿಗೆ ಹೋಗಿ ಬರೋಣ. ಈಗ ನೀವು ನೋಡಾಕತ್ತಿದ್ ಬ್ರಿಡ್ಜ್ ಮತ್ತ ಗುಡಿ 2013ದಾಗ ಕೇದಾರ್ನಾಥ್ ಫ್ಲಡ್ ಆಗಿತ್ತಲ್ಲ, ಅದ್ ಆದ್ಮೇಲೆ ನಿರ್ಮಾಣ ಆಗಿದ್ದಿದೆ. ಮೊದಲ ಗುಡಿ ಅಲ್ಕಾನಂದ ನದಿ ನಡ್ಬರ್ಕ ಇದ ಜಗದಾಗನ ಕೆಳಗ ನದಿ ನಡ್ಬರ್ಕಿತ್ತು ಟೆಂಪಲ್. ಬಟ್ ಯಾವಾಗ ಫ್ಲಡ್ ಆತಲ್ಲ, ಆ ಫ್ಲಡ್ ಆದ್ಮ್ಯಾಗ ಈ ಬ್ರಿಡ್ಜ್ ಎಲ್ಲ ಕಟ್ಟೆ ಹೊಸ ಗುಡಿ ನಿರ್ಮಾಣ ಮಾಡಿದ್ರ. ನೀವ್ ಈಗ ನೋಡಾಕತ್ತಿದ್ದ ಉತ್ತರಾಖಂಡದ ರಕ್ಷಕ ಮತ್ತ ಚಾರಧಾಮ್ಗಳ ಕಾವಲಿಗ ಮಾ ದಾರಿದೇವಿ. ದಾರಿದೇವಿ ಒಂದ್ ಚಮತ್ಕಾರ ದೇವಿ ಅಂತಂದ್ ಹೇಳಿದ್ರು ತಪ್ಪಾಗಂಗಿಲ್ಲ. ಮಾ ದಾರಿದೇವಿ ಮೂರ್ತಿ ದಿನಕ್ಕೆ 3 ಬಾರಿ ರೂಪ ಬದಲಾಸ್ತೈತಿ. ಬೆಳಗ್ಗೆ ಒಬ್ಬ ಚಿಕ್ಕ ಕನ್ಯೆ ಅಂತ, ಮಧ್ಯಾಹ್ನ ಯುವತಿ ಅಂತೆ, ಸಂಜೆ ವೃದ್ಧೆ ಅಂತ ಕಾಣಿಸ್ತೈತಿ ಮೂರ್ತಿ. ಶತಮಾನದಿಂದ ದಾರಿದೇವಿ ಮಾ ಅಲ್ಕಾನಂದ ನದಿಯ ಮಧ್ಯದಲ್ಲಿ ಕುಳಿತಿದ್ರ. ಅಂದ್ರ ನದಿಯ ಮಧ್ಯದಲ್ಲಿ ಅವ್ರ ಮೂರ್ತಿಯನ್ನ ಸ್ಥಾಪಿಸಿದ್ರ. ಅವಾಗ ಬಂದಿದ್ದನ 330 ಮೆಗಾವ್ಯಾಟ್ನ ಶ್ರೀನಗರ್ ಹೈಡ್ರೋ ಪವರ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಚಾಲು ಆದಾಗ ಅವ್ರಿಗೆ ಅಡ್ಡಾಗಿದ್ದನ ಮಾ ದಾರಿದೇವಿ ಟೆಂಪಲ್. ಆ ದಿನ ಆಡಳಿತ ಲಕ್ಷ ಭಕ್ತಾದಿಗಳಿಗೆ ತಲೆ ಕೆಡಿಸ್ಕೊಲಾರ್ದನ ದಾರಿದೇವಿ ಮಾವರ ಪವಿತ್ರ ಮೂರ್ತಿಯನ್ನ ಕ್ರೇನಿತ ಮೂಲ ಸ್ಥಳದಿಂದ ತೆಗೆದ ಬ್ಯಾರೆ ಜಾಗದಾಗ ಇಡ್ತಾರ. ದಾರಿದೇವಿ ಮಾದ ಮೂರ್ತಿ ತೆಗೆದ ಬ್ಯಾರೆ ಜಾಗದಾಗ ಬಿಟ್ಟ ಬರೇ 2 ತಾಸು ಒಳಗ ಕೇದಾರ್ನಾಥ್ ಒಳಗ ಮಹಾಪ್ರಳಯ ಆತ. ಅದ್ ಎಷ್ಟು ದೊಡ್ಡದಾತಂತ ಹೇಳಿ ನಿಮ್ಗೂ ಗೊತ್ತೈತಿ. ಆ ಪ್ರಳಯ ಇಡೀ ಉತ್ತರಾಖಂಡನ ನಡಗಿಸಿತ್ತ. ಲಕ್ಷಾಂತರ ಜನರ ಭಕ್ತಾದಿಗಳು ಹೇಳೋದ್ ಪ್ರಕಾರ ಆ ಪ್ರಳಯ ಆಗಿದ್ದ ದಾರಿದೇವಿ ಕೋಪದ ರೂಪ ಆಗಿತ್ತಂತ. ಅದಾದ್ಮ್ಯಾಗ ಮೂಲ ಸ್ಥಾನದಾಗ ಎತ್ತರದ ಕಂಬ ಮಾಡಿ ಆ ಕಂಬದ ಮ್ಯಾಗನ ಗುಡಿ ಕಟ್ಟೆ ವಾಪಸ್ ಮೂಲ ಸ್ಥಾನದಾಗನ ದಾರಿದೇವಿ ಪೂರ್ತಿನ ಸ್ಥಾಪಿಸಿದ್ರ. 3 hours later. ನಮಸ್ಕಾರಪ್ಪ. ಇವತ್ತ ಕೇದಾರ್ನಾಥ್ ಸೇರಿಸಿದ್ದ ಡೇ 2 ನೈಟ್ ಬಂದಿದ್ದೆ ನಾವು ಇಲ್ಲೇ ಸ್ಟೇ ಆಗಂತಂದ್ ಹೇಳಿ ರೂಮ್ ತೋರಿಸ್ತೀವಿ. ಬರೋದ್ ಲೇಟ್ ಆತ. ಎದಕ್ಕಂದ್ರ ಗಾಡಿದ ಟಿಟಿದ ಯಾತ್ರಾ ಪಾಸ್ ಮಾಡಿಸೋದ ಲೇಟ್ ಆತ. ಒಂದ್ 2-3 ತಾಸ ಆತ. ಅದನ್ನ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಒಂದ್ ಲೈನ್ ಸ್ಲೈಡ್ ನೋಡಿ ಲೈನ್ ಸ್ಲೈಡ್ ಆಗಿ ಜನ ಬಿಡಾಕತ್ತಿದ್ದಿಲ್ಲ. ಹಗರ್ಕ ಒಂದೊಂದ್ ಲೈನ್ ಬಿಡಾತಿದ್ರ. ಅಲ್ಲೊಂದ್ ಸಲ ಲೇಟ್ ಆತ. ಈಗ ನಮ್ ರೂಮ್ ತೋರಿಸ್ತೇನಂತಿದೆ. ಸೆಕೆಂಡ್ ಡೇ ಎಲ್ಲಿ ಸ್ಟೇ ಆಗ್ಯಾವ ಅಂತಂದ್ ಹೇಳಿ ನೋಡ್ರಿ, ಪೂರಾ ಹರವೇವಿ. ಸೆಕೆಂಡ್ ಡೇ ಸ್ಟೇ ಆತ. ಮತ್ತು ಊಟನೂ ಇರೋ ಕೊಟ್ಟಿದ್ರೆ ಊಟನೂ ಮುಗಿಸ್ಕೊಂಡಿವಿ. ಹಿಂದ್ಗಡೆ ವ್ಯೂ ಐತ್, ಬಟ್ ಕಾಣಂಗಿಲ್ಲ, ನಮ್ಗ ಕಂಡಿಲ್ಲ. ನಾವು ಬರೋದು ಲೇಟಾಗಿ ಬಂದಿವಿ. ಏನೇ ಇಲ್ಲೆಲ್ಲ ಪೂರಾ ರಿವರ್ ಹರಿಯತೈತಿ. ನಮ್ ಕೇದಾರ್ನಾಥ್ ಸೇರಿಸಿ ಡೇ 3 ಅಂದ್ರೆ ನಾವು ಇವತ್ತು ಹೊಂಟೇವಿ ಕೇದಾರ್ನಾಥ್ ಯಾತ್ರಾಕ್ ಹೊಂಟೇವಿ. ಅದಕ್ಕೆ ನಿನ್ನೆ ನಮಗೆ ಏನೇನು ಐಟಮ್ಸ್ ಬೇಕಲ್ಲ ಅದಿಷ್ಟು ಗಾಡಿ ಒಳಗೆ ಬೆಳಗ್ಗೆನ ಹಿಂದ್ ಮ್ಯಾಕ್ ಕಟ್ಟಿಬಿಟ್ಟೇವಿ. ಏನೇನ್ ಕೇದಾರ್ನಾಥ್ ಕ್ಯಾರಿ ಮಾಡ್ಬೇಕಲ್ಲ ಅದ್ರ ಅಷ್ಟ ಒಂದ್ ಆಗದ ಇಟ್ಕೊಂಡೇವಿ. ನಾ ಕೇದಾರ್ನಾಥ್ ಟ್ರಕ್ ಮಾಡತ್ತಿದ್ದ ಇದ್ರ ಬೇಸ್ ಲೈನರ್ ಇದೆ, ನಂದ ಥರ್ಮಲ್ ಲೈನರ್ ಹಾಕಕತ್ತಿಲ್ಲ. ಯಾಕಂದ್ರೆ ಟ್ರೆಕ್ಕಿಂಗ್ ಮಾಡ್ಬೇಕಾರೆ ಭಾಳ ಹೀಟ್ ಇರ್ತೈತಿ ಅಂತಂದು ಹೇಳಿ ಕೇದಾರ್ನಾಥ್ ರೀಚ್ ಆದ್ಮೇಲೆ ನಮಗೆ ಟೆಂಪ್ರೇಚರ್ ಭಾಳ ಲೋ ಟೆಂಪ್ರೇಚರ್ ನಾವು ಫೇಸ್ ಮಾಡ್ಬೋದು ಅನಿಸ್ತೈತಿ. ಅದಕ್ಕೆ ಅವಾಗ ಅಲ್ಲಿ ಹಾಕೊಂಡ್ರ ಅಂತ ಮಾಡೇವಿ. ಇದ ನನ್ನ ಬ್ಯಾಗಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅವೆಲ್ಲ ಇಟ್ಕೊಂಡು ತಿನ್ನಕ್ಕೆ ಬೇಕಂತಂದು ಹೇಳಿ. ಮೊಬೈಲ್ ಚಾರ್ಜರ್, ಪವರ್ ಬ್ಯಾಂಕ್, ಕ್ಯಾಶ್ ಅಲ್ಲಿ ಸಿಗಂಗಿಲ್ಲ.
ಈಗ ಚಾ ಕುಡಕ್ ಹೊಂಟೇವಿ. ಟೈಮ್ 2:30 ಆಗೈತಿ. ಈಗ ಹೋಗಿ ಫಸ್ಟ್ ಚಾಗಿ ಕುಡ್ದ ಪದ್ದ ಸರಿ ಇದಕ್ಕೆ ಹೋಗ್ಬೇಕು, ಎಲ್ಲೇ ಕೇದಾರ್ನಾಥ್ ಟ್ರೆಕ್ಕಿಂಗಿಗೆ ಹೋಗ್ಬೇಕು. ನಮ್ಮ ಹುಲಿಲ್ ಅದಾನ ಬರಾತಾರ ಕಡೆ ಜಲ್ದಿನ ಬಿಡೋಣ ಅಂದಿದ್ರೆ, ಬಟ್ ನಾವು ಶೇರಿಂಗ್ದಾಗ ಬಂದಾಗ ಅವ್ರು ರೆಡಿ ಆಗ್ಬೇಕಲ್ಲ, ನಾವೇನೋ ರೆಡಿ ಅದೀವಿ. ಬರ್ರಿ ಹೋಗಿ ಚಾ ಕುಡ್ಬರೋ ಪದ್ದ ಸರಿ. ಇವತ್ತಿನ ನಮ್ದು ಎಷ್ಟೋ ವರ್ಷದ ಡ್ರೀಮ್ ನಾಳಕ್ ಹೊಂಟೇವಿ. ಆ ಡ್ರೀಮ್ ಅಷ್ಟು ಈಸಿ ಇಲ್ಲ. ಕೇದಾರ್ನಾಥ್ ಟ್ರೆಕ್ಕಿಂಗ್ ಹೇಳ್ದಷ್ಟು ಈಸಿ ಇಲ್ಲ. ನಿನ್ನೆನ ನಮ್ಮ ಟೂರ್ ಮ್ಯಾನೇಜರ್ ನಮ್ಮ ಟಾಕೆಟ್ ಮಾಡ್ಬಿಟ್ಟ ನಾವು ಹಂಗೈತಿ ಹಿಂಗೈತಿ ಹಿಂಗೆ ಅಂತಂದೇಳಿ. ನೋಡೋಣ ಅದಕ್ಕೆ ಏನೇನು ಬೇಕಲ್ಲ, ಕರಪ್ರ ಗಿರಪ್ರ ಎಲ್ಲ ತೊಗೊಂಡೇವಿ. ಅಂದ್ರೆ ಮ್ಯಾಗಲ್ಲಿ ಲೋ ಟೆಂಪ್ರೇಚರ್ ಇರೋದ್ರಿಂದ ಉಸಿರಾಡ ಪ್ರಾಬ್ಲಮ್ ಆಕೈತಿ ಹಂಗೆ ಅಂತ ಹೇಳಿದ್ರೆ, ಕರಪ್ರ ಮತ್ತೊಂದು ಹೋಳಿ ತಿನ್ನಕ್ಕೆ ಏನೇನು ಬೇಕು, ಡ್ರೈ ಫ್ರೂಟ್ಸ್ ಅವು ಎಲ್ಲ ಕ್ಯಾರಿ ಮಾಡತ್ತೀವಿ. ಬರೀ ಹೋಗೋಣ. ನಮ್ಮ ಕೇದಾರ್ನಾಥ್ ಟ್ರೆಕ್ಕಿಂಗ್ ಚಾಲೂ ಮಾಡಿದೀವಿ. ಈಗ ಸೋನ್ಪ್ರಯಾಗದಾಗದೀವಿ. ಸೋನ್ಪ್ರಯಾಗಿಂದ್ರ ಗೌರಿಕೊಂಡಿಗೆ ಹೋಗ್ಬೇಕು. ಗೌರಿಕೊಂಡಿಗೆ ಹೋಗಿ ಗೌರಿಕೊಂಡಿಂದ್ರ ಟ್ರೆಕ್ಕಿಂಗ್ ಚಾಲೂ ಆಕೈತಿ. ನೀವೇನ್ರಲ್ಲಿ ಬರೋಬೇಕಾರ ಕಟ್ಟಿಗೆ ಕೋಲ ಇಲ್ಲ ಏನೋ ಮರತ್ ಬಂದಿರ್ತದಕ್ಕ ಏನ್ ಟೆನ್ಷನ್ ತಗೋದಿಲ್ಲ. ಇಲ್ಲಿ ನಿಮ್ಗೆ ರೇನ್ಕೋಟ್ ಮತ್ತೊಳ್ಳೆ ಕಟ್ಟಿಗೆ ಬೇಕಂದ್ರೆ ಕಟ್ಟಿಗೆ, ಮತ್ತೆ ನಿಮ್ಗೆ ಮಫ್ಲರ್ ಕ್ಯಾಪ್ ಗೀಪ್ ಏನ್ ಬೇಕಂದ್ರೆ ಎಲ್ಲ A to Z ಅದಾವ. ನಿಮ್ಮ ಬಾರ್ಗೇನಿಂಗ್ ಲೆವೆಲ್ ಏನಾರ ಗುಡ್ ಇತ್ತು ಅಂದ್ರೆ ಮಸ್ತ್ ಮಾಡತ್ತಿದ್ರ ಅಂದ್ರೆ ಇಲ್ಲ ಅದಕ್ಕೆ ಕಡಿಮೆಗೆ ತೊಗೊಂಡು ಹೋಗ್ಬೋದು ನೀವು. ಇನ್ನ ಗೌರಿಕೊಂಡಿಗೆ ಹೋಗ್ಬೇಕು. ಈಗ ಸೋನ್ಪ್ರಯಾಗದಾಗ ಇಲ್ಲಿ ನಮ್ಮ ಯಾತ್ರಾ ಪಾಸ್ ರಿಜಿಸ್ಟರ್ ಮಾಡಿರ್ತೀವಲ್ಲ ಅದನ್ನ ವೆರಿಫೈ ಮಾಡ್ತಾರೆ. ಅದಕ್ಕೆ ಕ್ಯೂದಾಗ ನಿಂತ ನಾವು ಇಲ್ಲಿ ನೋಡ್ಬೋದು. ನೀವು ನಾನು ಇವ್ರಿಗೆ ಕೊಟ್ಟು ಕಳ್ಸಿದ್ರೆ ನಮ್ಗೆ ಯಾತ್ರಾ ರಿಜಿಸ್ಟ್ರೇಷನ್ ಪಾಸ್ ಯಾರ ಹಿಂಗಿರ್ಸ್ತವ್ರೆ ಅದ್ರ ಒಂದು ಕಾಪಿ ತೊಗೊಂಬರಕ್ಕೆ ಹೇಳಿದ್ರೆ ತಂದೆ ಕಾಪಿ ಈಗ ತೋರ್ಸ್ಬೇಕು. ಈಗ ಅವ್ರಿಗೆ ಸಾಫ್ಟ್ ಕಾಪಿ ತೋರ್ಸೋಣ ರೀ. ಫುಲ್ ನೋಡಿ ಫುಲ್ ಕ್ಯಾಪ್ ಹಾಕೊಂಡು ತಂಡಿ ಭಾಳ ಖರ್ರ ಬಿಟ್ಟೈತಿ ಇಲ್ಲಿ. ನಾವು ಹಂಗೆ ಬಂದಿದ್ದೀವಿ ತಂಡಿರಂಗಿಲ್ಲ ಅಂತ. ನಾ RCB ಜರ್ಸಿ ಮ್ಯಾಗ ಬಂದೇನಿ. ನಾಮ್ಯಾಗ ಈಗ ನೋಡಿದ್ರೆ ಫುಲ್ ತಂಡೆ ತಗತದ ಅಂತ ಬರೋಬ್ಬರೆಲ್ಲ ಇದು ಹಾಕೊಂಡಿವಿ. ನೋಡಿ ಕ್ಯಾಶ್ ಅಂತ ತಂದಿದ್ದಿಲ್ಲ. ನಾ ತಂದೇನಿ 4 ತಂದೇನಿ ಕ್ಯಾಶ್. ಹೇಳಿದೀನಿ 10,000 ತಗೊಂಬನ್ನಿ. ಅಲ್ಲೆಲ್ಲೂ ಯಾಕೆ ತಂದಿಲ್ಲ ಕ್ಯಾಶ್? ಏನಿಗೆ ತಂದಿಲ್ಲ? ನನ್ನ ಹತ್ರ ಇದೆ. ನಮ್ಮ ಹತ್ರ ಐತಪ್ಪ, ಆಲ್ರೆಡಿ ಇದೆ. ನೀ ಆಯ್ತಲ್ಲ. ಎಷ್ಟೈತೆ ನಿಂತ? ಅವನ ಹತ್ರ 5K ಇದೆ. ನನ್ನ ಹತ್ರ 5K ಇತ್ತು, ಬಟ್ 1K 10K. ನನ್ನ ಮಕ್ಳು ಯಾರು ತರಲ್ಲ ಅಂತ ಗೊತ್ತಿತ್ತು ನನಗೆ. ದಚ್ಚೋದಾರ ಅಂದ್ರೆ ಮುಗಿದು ಹೋತ. ಅವಂಗ ರೊಕ್ಕ ಕಡಿಮೆನ, ಮನ್ಯಾಗ ಬಂಡಲ್ ಗಂಟೆ ಇರ್ತೈತಿ. ಬಂಡಲ್ ಯಾವ್ದಾರ ಒಂದು ಲಿಟಿಗೇಷನ್ ಕೇಸ್ ಹುಡುಕ್ತಾನೆ. ಇಲ್ಲಿ ನೋಡ್ಬೋದು, ಈ ಕಡೆ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗೈತಿ. 1 hour later. ಹೊಂಟೇವಿಲ್ಲಿ ಗೌರಿಕೊಂಡ್ ಕಡೆ ಅಂದ್ರ ಫುಲ್ ಟ್ರಾಫಿಕ್ ಜಾಮ್. ನೋಡಿದ್ರೆ ನೋಡಿ ಇಲ್ಲಿ ನಡ್ಯಾಕ್ ಜಾಗ ಇಲ್ಲ. ಇಲ್ಲೇ ನಡ್ಯಾಕ್ ಜಾಗ ಇಲ್ಲ. ನಾವು ಅಂತದ್ರಾಗ ಹೋಗ್ಬೇಕಿಲ್ಲ. ಇಲ್ಲೇ ಟ್ರಾಫಿಕ್ ಲೇಟ್ ಆಯ್ತು. ಇಲ್ಲೇ ಶಾರೂರಿ ಆಗೈತೆ. ರೋಡೇ ಇಲ್ಲ ಇಲ್ಲೇ. ಮೇನ್ ಏನಂತಂದ್ರೆ ನಾವು ಹಿಂಗ್ ಮಾಡತ್ತೆ ಟ್ರೆಕ್ ಅಷ್ಟು ಈಸಿ ಇಲ್ಲ. ಮತ್ತೆ ರೋಡ್ ಚಲೋ ಐತಿ ಅಂತಂದು ಒಮ್ಮೆ ಹೋಗಿ ಆಮೇಲೆ ಹಂಗೆ ಆಗೋದು ಬೇಡ. ಆರಾಮ್ಸೆ ಹೋಗಿ ಒಂದೇ ಲೆವೆಲ್ದಾಗ ಆರಾಮ್ಸೆ ಬರೋಣ ಅಂತ ಪ್ಲಾನ್ ಮಾಡಿ ಹೊಂಟೇವಿ. ಹೋಗೋಣ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಇಲ್ಲಿ ಮಠ ಶಿವನ ಕರ್ಸ್ಕೊಣ ಅಂದ್ಮ್ಯಾಗ ಶಿವನ್ ಮಂದಿರ ಮಠನೋ ಶಿವನ ಕರ್ಸ್ಕೊತಾನಂತೆ. ಶಿವನ್ ಮ್ಯಾಗ ಬರ ಹಾಕಿ ನೋಡಿನಂತ ಬರ್ರಿ. ಅದೇ ನೋಡಿಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಯಾವ ತುಸ ಬಿದ್ದೈತ. ಇದೆ ನಾನು ಗೋಪುರ ಸ್ಟ್ಯಾಂಡು ಸೆಲ್ಫಿ ಸ್ಟಿಕ್ ಏನು ತಂದಿಲ್ಲ. ಯಾಕೆ ಹೇಳ, ನಾವು ಒಂದು ಸೆಲ್ಫಿ ಸ್ಟಿಕ್ ಏನಕ್ಕಿತ್ತಪ್ಪ ಅಂತ ಅನ್ಬೋದು ನೀವು. ಭಾಳ ತ್ರಾಸ ಐತಿ. ಅದ್ರ ಸಂಬಂಧ ಜಸ್ಟ್ ಗೋಪುರ ಹಂಗೇನಾರ ಬೇಕಂದ್ರೆ ನಂದು S24 ಐತ್ಲ ಅದ್ರಾಗ ಮಾಡ್ಕೊಳ್ಳೋದು. ಓಯ್ ನೋಡಿ ಕ್ಯೂಟ್ ಅಲ್ಲ. ಹಾಕೊಂಡು ಇರಿಗಿ ಮೆಚ್ಚಬೇಕು ನಾವು. ಮನುಷ್ಯರು ಹೋಗೋದು ಕಷ್ಟ ಇರೋ ಟೈಮ್ದಾಗ ತಮ್ಮ ಪ್ರಾಣಿ ಕರ್ಕೊಂಡ್ ಬಂದಾರ ಅಂದ್ರೆ ತಿಳ್ಕೊಂಡ್ ಬಿಡ್ರಿ ಅದ್ರ ಮ್ಯಾಗ ಎಷ್ಟು ಪ್ರೀತಿ ಇಟ್ರ ಅಂತಂದು ಹೇಳಿ. ಫುಲ್ ಸಿಗಿ ಹಾಕತ್ಪ ಒಳಗೆಲ್ಲ. ಕ್ಯಾಬ್ಗೆ ಪಕೊಂಡಿದ್ದೆ ಆಗಲಿಲ್ಲ. ಮತ್ತೊಂದು ನಿಲ್ಲಿಸಿ ಕಿಂಗ್ ಊಟ ಕೊಟ್ಟಿದ್ರೆ ಆ ಬಾಕ್ಸ್ ವಜ್ಜೆ ಅಂತಂದು ಹೇಳಿ ಪಟ್ನ ಊಟ ಮಾಡಿ ಜ್ಯೂಸ ಬಿಸ್ಕೆಟ್ ಸಿಟ್ಕೊಂಡಿವಿ ಎಲ್ಲ ತೆಗದೆ RCB ಜರ್ಸಿ ಹಾಕೊಂಡು ಹೊಂಟೇನಿ.
ಹೆಮ್ಮೆ ಕನ್ನಡಿಗ, ಜೈ ಕರ್ನಾಟಕ ಮಾತೆ. ಕೇದಾರ್ನಾಥ್ ಎದಕ್ ಬಂದ್ವಿ? ಸಡನ್ ಪ್ಲಾನ್ ಎದಕ್ ಆತ? ನಾ ಎರಡು ಟೀಮ್ ಕಡೆ ಕ್ಯಾನ್ಸಲ್ ಮಾಡಿ ಕೇದಾರ್ನಾಥ್ ಈ ಟ್ರಿಪ್ಗೆ ಎದಕ್ ಬಂದೆ? ಎಲ್ಲಾ ಶಿವನಿಚ್ಛೆ. ಹರ ಹರ ಮಹಾದೇವ್. ಓಯ್ ಸ್ನೋ ನೋಡ್ರು, ಸ್ನೋ ನೋಡ್ರು, ಸ್ನೋ ನೋಡ್ರು. ಫಸ್ಟ್ ಟೈಮ್ ಸ್ನೋ ಕೇದಾರ್ನಾಥಾಗ ಕಾಣ್ಬೇಕಂತಾನೆ ಬರ್ತೈತಿ ನೋಡಪ್ಪ. ಲೈಫ್ದಾಗ ಜಾಸ್ತಿ ಗುದ್ದಾಡಕ್ ಹೋಗ್ಬೇಡ್ರಿ. ಶಿವ ಬರ್ದಿಟ್ಟಾನ, ಬರ್ದಿದ್ದ ಆಕೈತಿ. ಏನಂತೀವ್ರಣ್ಣ? ಈಗ ನೋಡಿ, ಈಗ ಅರುಣ್ ಲೈಫ್ದಾಗ ಯಾರೋ ಸಿಗ್ಬೇಕಂತ ಹೇಳಿ ಬರ್ದಿಟ್ಟಾನ, ಸಿಕ್ಕಾರ ಅವ್ರಿಗೆ. ಶೇಖರಿಗೂ ಬರ್ದಿಟ್ಟಾರ. ನಮ್ದು ನಾ ಅಟೆಂಡೆನ್ಸ್ ಆ ಕ್ಲಾಸಿಗೆ ಹೋಗಿಲ್ಲ, ನನಗೆ ಬರ್ದೇ ಇಲ್ಲ. ನೋಡ್ರಿ ಜರಿ ಹೆಂಗೆ ಪೀಸ್ ಅಲ್ಲ. ನಾನು ಕಂಪೇರ್ ಮಾಡೋದು ನೋಡಿದಾಗ ನನಗೇನು ಅನ್ಸ್ಕೊತೈತಿ, ಪ್ರತಿ ಸಲ ಟ್ರಿಪ್ನ್ಯಾಗ ಯಾವ್ದಾರ ಒಂದು UK ಹುಳಿ ಸಿಕ್ಕಾಬಿಟ್ಟಿರ್ತೈತಿ. ಆದ್ರೆ ಈ ಸಲ ಒಬ್ರು ಸಿಕ್ಕಿಲ್ಲ. ಒಂದು TT ಕಲಬುರ್ಗಿದವ್ರ, ಇನ್ನೂ ಇಬ್ರು ಕಲಬುರ್ಗಿದವ್ರು ಇಲ್ಲೇ ಸಿಕ್ಕರ. ನಮ್ಮ ಬ್ಯಾಚ್ದಾಗ ಒಬ್ಬ ಕಲಬುರ್ಗಿದವ. ಏನು ಅನ್ನೋದು, ನಾವು ಹೋದಲ್ಲೆಲ್ಲ UKದವ್ರು ಸಿಗ್ತಾರೆ. ಉತ್ತರ ಕರ್ನಾಟಕ ಮಂದಿ. ಯಾಕೆ ನಾನು ಉತ್ತರ ಕರ್ನಾಟಕದ ಕುಳಾನದಲ್ಲಮ್ಮ. ಏನಂತಿ? ಹೌದಿಲ್ಲ? ನೀವು ಉತ್ತರ ಕರ್ನಾಟಕದವ. ಹಾವೇರಿ ಮಂದಿ. ಇಲ್ಲಿ 12:30 ಅಂತ ತೋರ್ಸ ಐತಿ. 12:30 ಇಲ್ಲ. ಅವ್ರು ಎದಕ್ಕೆ ಹಿಂಗೆ ರಾಂಗ್ ಹಾಕ್ಯಾರಂದ್ರೆ, ಭಾಳ ದೂರಿಂದ ಎಲ್ಲರೂ ಬಂದಿರ್ತಾರೆ ನೋಡಕ್ಕೆ. 12-20 ಕಿಲೋಮೀಟ್ರ್ ಅಂದ್ರೆ ಅವ್ರು ಎದ್ದಿನ ಹೊಡ್ಕೋತಾರೆ. ಸೊ ಅವ್ರ ಮನ್ಸಿಗೆ ನೋವು ಮಾಡೋದು ಬೇಡ, ಮತ್ತು ಮೆಂಟಲಿ ಪ್ರಿಪೇರ್ ಆಗ್ಲಾರ ಹೇಳಿ ಆ ರೀತಿ ಹಾಕ್ಯಾರ. ಈಗ 12 ಐತಿ, ಇನ್ನೂ 12 ಕಿಲೋಮೀಟ್ರ್ ನಾವು ನಡಿತೀವಿ. ಆಮೇಲೆ ಇನ್ನೊಂದು 5 ಬರ್ತೈತಿ, ಇನ್ನೊಂದು 2, ಇನ್ನೊಂದು 1 ಹಿಂಗೆ. ಸೊ ಅಷ್ಟು ನಾವು ಹೇಳೋದಷ್ಟು ಕರೆಕ್ಟ್ ಇಲ್ಲ. ಫಸ್ಟ್ ಬ್ರೇಕ್ ಟ್ಯಾಪ್ ತೊಗೊಂಡೆ ಒಂದಿರ್ತ, ಜಸ್ಟ್ ಬಿಸ್ಕಿಟ್ ತಿನ್ನತ್ತೀವಿ. ಅವರು ಬರ್ಬೇಕಲ್ಲ, ಅವರು ಯಾಕೆ ತಿನ್ನತ್ತೆ ಕುಂತೀವಿ. ಬರ್ರಿ ಬಿಸ್ಕಿಟ್ ತಿನ್ನ. ಗಂಟಲೆಲ್ಲ ಇಂಥ ಗುಡ್ದಾಗ ದ ಬೆಸ್ಟ್ ಸೀಟ್ ಎವರ್. ಬಂದ ಆಕ್ಚುಲಿ ನಾವು ಅಷ್ಟೇ 50 ಮೀಟ್ರ್ ಹಿಂದೆ ಮುಂದೆ ನಾವು ಎಟ್ರ ಲಪಡ ಮಾಡ್ತಾನೆ.